ದೂರು ಕೊಟ್ಟಿದ್ರು ಕಾರ್ತಿಕ್. ದೂರು ಪಡೆದ ಹಿರಿಯ ಅಧಿಕಾರಿಗಳು ಎಫ್ಐಆರ್ ದಾಖಲಿಸದೆ ವಿಚಾರಣೆಗೆ ಆದೇಶ ಕೊಟ್ಟರು. ಚನ್ನರಾಯಪಟ್ಟಣ ಡಿವೈಎಸ್ಪಿ ರವಿ ಪ್ರಸಾದ್ ರಿಂದ ವಿಚಾರಣೆ ನಡೆಯಿತು. ವಿಚಾರಣೆ ಬಳಿಕ ಕಾರ್ತಿಕ್ ಆರೋಪಕ್ಕೆ ಸೂಕ್ತ ಸಾಕ್ಷ್ಯ ಇಲ್ಲ ಅಂತ ವರದಿ ಸಲ್ಲಿಕೆಯಾಗಿದೆ. ಸಾಕ್ಷಿದಾರರನ್ನ ವಿಚಾರಣೆ ನಡೆಸದೆ ಖಾಲಿ ಹಾಳೆಗೆ ಸಹಿ ಮಾಡಿಸಿಕೊಂಡ್ರಂತೆ. ರೇವಣ್ಣ ಸೂಚನೆಯಂತೆ ಖಾಲಿ ಹಾಳೆಗೆ ಸಹಿ ಮಾಡಿದ್ದಾಗಿ ಸಾಕ್ಷಿದಾರ ಬಾಯ್ಬಿಟ್ಟಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸಾಕ್ಷಿದಾರನ ಸ್ಫೋಟಕ ಆಡಿಯೋ ಸಿಕ್ಕಿದೆ. ಜಮೀನು ನೋಂದಣಿ ತಡೆಯುವಂತೆ ನೋಂದಣಾಧಿಕಾರಿಗಳಿಗೆ ಕಾರ್ತಿಕ್ ಮನವಿ ಮಾಡಿದ್ದಾರೆ. ಜಮೀನು ವಾಪಸ್ ಸಿಗದಿದ್ರೆ ಕೋರ್ಟ್ ಮೆಟ್ಟಿಲೇರೋದಾಗಿ ಎಚ್ಚರಿಕೆ ಕೊಡ್ತಿದ್ದಾರೆ. ಅದೇ ನೀವು ಗಲಾಟೆಗೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದ ಅದು? ಹೌದು, ಅದೇನೋ ಇದ್ರಲ್ಲಿ ಗಲಾಟೆ ಆಗಿತ್ತಂತಲ್ಲ ಎಲೆಕ್ಷನ್ ಅಲ್ಲಿ, ಅದು ಸೈನ್ ಹಾಕಿ ಅಂತ ಹೇಳಿದ್ರು. ಸೈನ್ ಹಾಕ್ಬೋದು. ನಾವು ಮಾರ್ಗೋಡಳ್ಳಿ ಸುರೇಶ, ಯಾರು ಹಾಕಿದ್ರಿ? ನಾನು ಮಾರ್ಗೋಡಳ್ಳಿ ಸುರೇಶ, ಮತ್ತ ಆಮೇಲೆ ಇವನ ಹೆಸರೇನು ತಲ್ಕಾಲ್ ರವಿ, ಆಮೇಲೆ ಇನ್ನೊಂದು ಇಬ್ರಿದ್ರು, ಇನ್ನೊಂದ್ 3 ಜನ. ಎಲ್ಲಿ ಯಾವ ಸ್ಟೇಷನ್ ಅಲ್ಲಿ ಹಾಕಿದ್ರಿ? ಅದು ಇದ್ರಲ್ಲಿ ಮೈಸೂರು ರೋಡ್. ಓ, ಮೈಸೂರು. ಏನ್ ಬರ್ದಿದ್ರಾ ಇಲ್ಲ ಖಾಲಿ ಪೇಪರ್ಗೆ ಹಾಕಿದ್ರಾ ಇಲ್ಲ ಬರ್ದಿದ್ರಾ? ಇಲ್ಲಿ ಅದಕ್ಕ ಖಾಲಿ ಪೇಪರ್ ಸೈನ್ ಮಾಡ್ಕೊಟ್ ಬಂದ್ರಾ? ಹಾ. ಅವ್ರು ಏನ್ ಅಲ್ಲ ಕಾರಣ ಓದ್ಬಿಟ್ಟು ಬರಿಬೇಕು, ಸೈನ್ ಮಾಡ್ಬೇಕಾನೆ. ನೀವು ಖಾಲಿ ಪೇಪರ್ಗೆ ಯಾರು ಸೈನ್ ಮಾಡ್ಕೊಟ್ ಬರ್ತಾರಾ? ಇವ್ರು ರೇವಣ್ಣರು ಹಾಕ್ಸಿದ್ರಲ್ಲಪ್ಪ, ಹಾಕೊಡಿ ನನಗ್ ಅದೇ ಅದಕ್ಕೆ ಹಾಕೋದು. ಇದಕ್ಕಂತೆ ಯಾವ್ದೋ ಗಲಾಟೆ ಆಗಿತ್ತಲ್ಲ, ಗಲಾಟೆಗೆ ಅದೇ ಯಾವ್ದೋ ಪ್ರಜ್ವಲ್ದರ್ದೇನೋ ಗಲಾಟೆ ಆಗಿತ್ತು, ಅದಕ್ಕೆ ಕಣ ಅಂತ ನಾ ಹಾಕ್ಬಿಟ್ಟು ಬಂದ. ಯಾರಂದಿ ನಿಮ್ಗೆ ಅಂತವ ಹಾಕಿ ಅಂತ? ಇವ್ರು ರೇವಣ್ಣರಯ್ಯ. ರೇವಣ್ಣರಯ್ಯ. ಇವನ್ ಪೊಲೀಸು ಇವನಿಲ್ವಾ, ಯಾರು ಪಾಂಡು, ಅವನ್ ಕುಟ್ಟೆ ಫೋನ್ ಮಾಡ್ಸಿದ್ರು. ಅವತ್ ನಾನ್ ಮಜಾ ಬಿಸಿಲಿದ್ದೆ. ಈಗಲ್ಲ, ಅದಾಗ್ಲಯ್ಯ. ಅದೇ ಈಗ 15 ದಿವಸದಲ್ಲಿ, ತಿಂಗಳಲ್ಲಿ ಒಂದ್ ತಿಂಗಳ ಆಯ್ತೇನಪ್ಪ. ಈ ಎಲ್ಲ ಆರೋಪ ಮಾಡ್ತಾ ಇರೋ ಕಾರ್ತಿಕ್ ಸ್ವತಃ ನಮ್ಮ ಜೊತೆ ಲೈವ್ ನಲ್ಲಿ ಕೂತಿದ್ದಾರೆ. 14 ವರ್ಷ ಪ್ರಜ್ವಲ್ ರೇವಣ್ಣ ಅವರ ಕಾರು ಡ್ರೈವರ್ ಆಗಿ ಕೆಲಸ ಮಾಡಿದ್ರು. 13 ಎಕರೆಯ ಸಲುವಾಗಿ ತಮಗೆ ಟಾರ್ಚರ್ ಕೊಟ್ಟಿದ್ದಾರೆ. ಒತ್ತಾಯ ಪೂರ್ವಕವಾಗಿ ಬೇರೆಯವರ ಹೆಸರಿಗೆ ರಿಜಿಸ್ಟರ್ ಮಾಡಿಸಿದ್ದಾರೆ ಅನ್ನೋದು ಅವರ ಆರೋಪ. ಕಾರ್ತಿಕ್ ಅವರೇ, ನಿಮ್ಮ ಆರೋಪಗಳನ್ನ ಎಳೆ ಎಳೆಯಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇಡೀ ರಾಜ್ಯದ ಜನತೆಗೆ ಬಿಚ್ಚಿಟ್ಟಿದೆ. ಆದ್ರೆ ನಿಮ್ಮ ಬಾಯಿಂದ ಕೇಳಬೇಕಾಗಿದೆ, ಏನಾಗಿದೆ ನಿಮ್ಮ ಜೀವನದಲ್ಲಿ? ಇನ್ನೇನು ಮೇಡಮ್, ಆಗ್ಬಾರ್ದು ಘಟನೆ, ಕೈ ಘಟನೆ ಎಲ್ಲ ನಡೆದೋಗಿದೆ ನಮ್ಮ ಜೀವನದಲ್ಲಿ. ನಾನು ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿದ ಆಸ್ತಿನ ಉಳಿಸ್ಕೊಳಕ್ಕಾಗಲಿಲ್ಲ ನನ್ನ ಕೈಲಿ. ಅದು ಅಲ್ದೇ ನನಗೆ ಈಗ ತಾನೇ ಹುಟ್ತಾ ಇದ್ದಂಥ ನನ್ನ ಮಗುನ ಉಳಿಸ್ಕೊಳಕ್ಕಾಗಲಿಲ್ಲ. ಎಲ್ಲ ರೀತಿ ಟಾರ್ಚರ್ ಕೊಟ್ಟರು. ಅದೊಂದು ಪ್ರಾಪರ್ಟಿಗೋಸ್ಕರ ನನ್ನ ಜೀವನನೇ ನಾಶ ಮಾಡೋ ಲೆವೆಲಿಗೆ ಹೊರಟಿದ್ದಾರೆ ಅವರು. ಅವ್ರ ಮನೆಗೆ 14 ವರ್ಷ ದುಡ್ದಿದ್ದಕ್ಕೆ ನನಗೆ ಒಳ್ಳೆ ಪ್ರತಿಫಲ ಕೊಡ್ತಾ ಇದ್ದಾರೆ. ಅವರು ಅಂದ್ರೆ ಯಾರು ಸರ್? ರಾಜ್ಯದ ಜನ ನಿಮ್ಮ ಬಾಯಿಂದಾನೇ ಕೇಳಿ, ಯಾರ ಮೇಲೆ ಆರೋಪ ಮಾಡ್ತಾ ಇದ್ದೀರಾ ನೀವು? ಪ್ರಜ್ವಲ್ ರೇವಣ್ಣ ಮತ್ತೆ ಭವಾನಿ ರೇವಣ್ಣವ್ರ ಕುಟುಂಬನೇ ಮೇಡಮ್. ರೇವಣ್ಣವ್ರ ಕುಟುಂಬಕ್ಕೆ 14 ವರ್ಷದಿಂದ ಸೇವೆ ಮಾಡಿದೆ ನಾನು. ಸೇವೆ ಮಾಡೋದಕ್ಕೆ ಒಳ್ಳೆ ಪ್ರತಿಫಲ ಕೊಡ್ತಾ ಇದ್ದಾರೆ. ಅದೊಂದು ಪ್ರಾಪರ್ಟಿಗೋಸ್ಕರ ನನಗೆ ಈ ಥರ ಟಾರ್ಚರ್ ಕೊಡ್ತಾ ಇದ್ದಾರೆ. ಯಾವಾಗ ನಡೆದಿದ್ದು ಈ ಘಟನೆ? ಅಂದ್ರೆ ಯಾವಾಗಿಂದ ಶುರು ಆಯ್ತು ಈ ಟಾರ್ಚರು? ನೀವು ಹೇಳೋ ಪ್ರಕಾರ ನನಗೆ ಟಾರ್ಚರ್ ಶುರುವಾಗಿದ್ದು 1 ಇಯರ್ ಬ್ಯಾಕಿಂದ ಶುರು ಆಯಿತು. ಬಟ್ ಏನಂತಂದರೆ ನಾನು ಸುಮ್ಮನೆ ಇವ್ರು ತಮಾಷೆ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡೆ. ಬಟ್ ಇವರು ಸೀರಿಯಸ್ ಆಗಿ ಅದು ಆ ಜಮೀನು ತಗೊಂಡ್ರೆ ಅದ್ರ ಸುತ್ತ ಒಂದು 100-150 ಎಕರೆ ಖಾಲಿ ಲ್ಯಾಂಡ್ ಇದೆ. ಅದನ್ನ ಅಕ್ವೈರ್ ಮಾಡ್ಕೊಳ್ಳೋಕ್ಕೋಸ್ಕರ ಇದನ್ನ ನನ್ನ ಪ್ರಾಪರ್ಟಿ ಮಧ್ಯದಲ್ಲಿ ಒಂದೇ ಇದ್ದಿದ್ದು. ಇದನ್ನ ಒಂದು ಅಕ್ವೈರ್ ಮಾಡ್ಕೊಂಡ್ರೆ ಅವೆಲ್ಲ ತಗೋಬಹುದು ಅನ್ನೋ ಇಂಟೆನ್ಷನ್ ಅಲ್ಲಿ ನನಗೆ ಪ್ರಾಪರ್ಟಿ ಬರ್ಸ್ಕೊಂಡಿದ್ದಾರೆ ಮೇಡಮ್. ಅಂದ್ರೆ ಇವಾಗ ಆಸ್ತಿ ಕೇಳುವಾಗ ನೀವು ಡ್ರೈವರ್ ಆಗಿ ಇನ್ನು ಮುಂದುವರಿತಾ ಇದ್ರಾ ಅಥವಾ ಆಲ್ರೆಡಿ ಕೆಲಸ ಬಿಟ್ಟಿದ್ರಾ? ಇಲ್ಲ, ಪ್ರೆಸೆಂಟ್ ನಾನು ಅವ್ರ ಮನೇಲೇ ಇದ್ದೆ. ಆಸ್ತಿ ಬರ್ಕೊಡೋವರೆಗೂ ಅಲ್ಲೇ ಇದೆ. ಬರ್ಕೊಟ್ಟ ಮೇಲೆ ನಾನು ಹೊರಗಡೆ ಬಂದಿದ್ದು. ಅವ್ರ ಮನೇಲಿ ಅಂದ್ರೆ ರೇವಣ್ಣ ಅವ್ರ ಮನೇಲೇ ಇದ್ದೆ ನಾನು. ರೇವಣ್ಣ ಅವ್ರ ಮನೇಲಿ ನೀವು ನಿಮ್ಮ ವೈಫ್ ಇದ್ರಿ ಇಬ್ರು? ಇಲ್ಲ, ನಾನು ಒಬ್ಬ ಇದ್ದೆ. ನಮ್ಮ ವೈಫ್ ಮನೇಲಿ ಇದ್ರು ಅವ್ರು ಇರಲಿಲ್ಲ. ಕಾರ್ತಿಕ್, ಈ ಸ್ಟೋರಿ ಕೇಳೋರಿಗೆ ನೋಡೋರಿಗೆ ಒಂದು ಪ್ರಶ್ನೆ ಅಂದ್ರೆ, ಅವ್ರ ಮನೆಯಲ್ಲಿ 14 ವರ್ಷದಿಂದ ಡ್ರೈವರ್ ಆಗಿದ್ದಂತ ವ್ಯಕ್ತಿಗೆ ಅಷ್ಟು ಪ್ರಮಾಣದ ಆಸ್ತಿ ಹೇಗೆ ಬಂತು? ಅದರ ಮೂಲ ಏನು? ಆ ಆಸ್ತಿ ಖರೀದಿ ಹಿಂದೆ ರೇವಣ್ಣ ಅವರ ಕುಟುಂಬದ ಸಹಾಯ ಇತ್ತ? ಅವ್ರ ಆಸ್ತಿಯನ್ನ ಅವ್ರು ಕಿತ್ಕೊಂಡ್ರ ಅನ್ನುವಂತ ಒಂದಷ್ಟು ಸಾಮಾನ್ಯವಾದ ಪ್ರಶ್ನೆ ಬರ್ತದೆ. ಈ ಆಸ್ತಿ ಹೆಂಗ್ ಖರೀದಿ ಮಾಡಿದ್ರಿ? ಬೇನಾಮಿ ಆಸ್ತಿದಾರರಾಗಿದ್ರ ನೀವು ಅಂತ? ಬೇನಾಮಿ ಹೆಸರಲ್ಲಿ ನಿಮ್ಮ ಹೆಸರಿಗೆ ರೇವಣ್ಣ ಫ್ಯಾಮಿಲಿ ಆಸ್ತಿ ಮಾಡಿತ್ತ ಅಂತ?
ಇಲ್ಲ ಹೇಳ್ತೀನಿ. ಅದೇನಂತಂದ್ರೆ ನಾನು ಅಗ್ರಿಕಲ್ಚರ್ ಕುಟುಂಬದ, ನಾವು ರೈತಾಪಿ ಕುಟುಂಬದಿಂದ ಬಂದಿರೋದು. ನಮ್ಮ ತಂದೆಗೆ 3 ಎಕರೆ ಜಮೀನಿತ್ತು. ಅದರಲ್ಲಿ ನಾನು ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಮೀನು ಸಾಕಾಣಿಕೆ ಮಾಡ್ತಾ ಇದ್ದೀನಿ. ಮತ್ತೆ ಜೊತೆಗೆ ಹೈನುಗಾರಿಕೆ ಮತ್ತು ಮಾಡ್ತಾ ಇದ್ದೀನಿ ನಾನು. ಮತ್ತು ಅದ್ರ ಜೊತೆಗೆ ನಂದೊಂದು ಮಟನ್ ಶಾಪ್ ಇದೆ. ಹಾಸನದಿಂದ ಹೊಳೆನರಸೀಪುರದಿಂದ ಬೆಂಗಳೂರಿಗೆ ಎವ್ರಿಡೇ ನಂದು 1 ಟನ್ವರೆಗೂ ಮಟನ್ ಸಪ್ಲೈ ಕೊಡ್ತೀನಿ ನಾನು ಆಲ್ ಹೋಟೆಲ್ಸ್ಗಳಿಗೆ. ಅದರಿಂದ ಬಂದ ರೆವಿನ್ಯೂಲಿ ಮತ್ತೆ ನಮ್ಮ ತಂದೆಯವರು ದುಡ್ದಿರೋಂಥ ಇಷ್ಟು ವರ್ಷ ದುಡ್ದಿರೋಂಥ ದುಡ್ಡಿಂದ ನನ್ನ ಪ್ರಾಪರ್ಟಿ, ಅದೇ ಫಸ್ಟ್ ಪ್ರಾಪರ್ಟಿ ನಾನು ಪರ್ಚೇಸ್ ಮಾಡಿರೋದು, ಅದೊಂದೇ ಪ್ರಾಪರ್ಟಿ ಪರ್ಚೇಸ್ ಮಾಡಿರೋದು ನಾನು. ಈಗ ನಿಮ್ಮ ಕಂಪ್ಲೇಂಟ್ ನೋಡಿದ್ರೆ ಮಾರ್ಚ್ 12ರಿಂದ 16ನೇ ತಾರೀಕುವರೆಗೆ ನಡೆದಿರುವಂಥ ಘಟನೆಗಳಿವು. ಯಾಕೆ ನೀವು ಪೊಲೀಸ್ ಸ್ಟೇಷನ್ನಲ್ಲಿ FIR ದಾಖಲಿಸುವಲ್ಲ? ಯಾಕೆಂದರೆ SP ಗೆ IG ಗೆ ಕಂಪ್ಲೇಂಟ್ ಕೊಟ್ಟು ಅದು ವಿಚಾರಣಾ ಹಂತದಲ್ಲಿ ಹೋಗುತ್ತೆ, ಆದರೆ ಇನ್ವೆಸ್ಟಿಗೇಷನ್ FIR ಆಗಿ ಇನ್ವೆಸ್ಟಿಗೇಷನ್ ಆಗಿಲ್ಲ. ಇಷ್ಟು ದಿನ ಏನು ಮಾಡಿದ್ರಿ? ಯಾಕೆ ಈ ನೆಗ್ಲಿಜೆನ್ಸು ಈಗ ಆರೋಪ ಮಾಡ್ತಾ ಇದ್ದೀರಿ? ಇಲ್ಲಿ ನೆಗ್ಲಿಜೆನ್ಸ್ ಏನಿಲ್ಲ ಸರ್. ಅದಕ್ಕೆ ಅದರಲ್ಲಿ ಲೋಕಲ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಕ್ಕೆ ಪೊಲೀಸ್ನವರೇ ಬಂದು ಕರ್ಕೊಂಡು ಹೋಗಿದ್ದಾರೆ ನಮ್ಮ ಮನೆಯವ್ರನ್ನ. ಮತ್ತು ನನಗೆ ಟಾರ್ಚರ್ ಮಾಡೋಕ್ಕೆ ಕರ್ಕೊಂಬಂದಿರೋದು ಮತ್ತು ನಾನು ಕೂಡಾಕೊಂಡು ನಾನು ಕಾಯ್ತಾ ಇದ್ದಿದ್ದು ಪೊಲೀಸ್ನವರೇ. ನಾನು ಪೊಲೀಸ್ನವ್ರ ಮೇಲೆ, ಲೋಕಲ್ ಪೊಲೀಸ್ನವ್ರ ಮೇಲೆ ನಾನು ನಂಬಿಕೆ ಇರಲಿಲ್ಲ. ಹಂಗಾಗಿ SP ಗೆ ಮತ್ತು IG ಗೆ ನನಗೆ ನ್ಯಾಯ ಕೊಡ್ಸಿ ಅಂತೇಳಿ ನಾನು ಬರ್ತಿದ್ದೆ. ಅಲ್ಲ, ನೀವು ಅಲ್ಲ ಆಗ್ಲಿಲ್ಲ ಅಂತ ಹೇಳಿದ್ರೆ ಬೆಂಗಳೂರಿಗೆ ಬರ್ಬೋದಿತ್ತು, ಇಲ್ಲೇ ಕಮಿಷನರ್ಗೆ ಕಂಪ್ಲೇಂಟ್ ಕೊಡ್ಬೋದಿತ್ತು, ಹಿಂಗಾಗಿದೆ ಅಂತ ಹೇಳ್ಬೋದಿತ್ತು. ಮಾರ್ಚ್ 12ನೇ ತಾರೀಕು ನಡೆದಿದೆ, ಇವಾಗ ಡಿಸೆಂಬರ್ ಎಂಡ್ಗೆ ಬರ್ತಾ ಇದೀವಿ ನಾವು. ಇಷ್ಟು ಟೈಮ್ ಗ್ಯಾಪ್ ಯಾಕೆ ತಗೊಂಡ್ರಿ? ಇಲ್ಲ, ಇದು ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ನಡೀತಾ ಇತ್ತು ಮೇಡಮ್. ಅಲ್ಲಿ ಲೋಕಲ್ DVSP ರವಿ ಪ್ರಸಾದ್ ಅಂತೇಳಿ ಚಂದ್ರಪಟ್ಟಣ DVSP ಲೋಕಲ್ ಸ್ಟೇಷನ್ ಅಲ್ಲಿ ಅವ್ರು ಎಂಕ್ವೈರಿ ಮಾಡ್ತಾ ಇದ್ರು. ಅವ್ರನ್ನ ನ್ಯಾಯ ಕೊಡಿಸ್ತಾರೆ ಅನ್ನೋ ಒಂದು ಇಂಟೆನ್ಷನ್ ಇಂದ ನಾನಿದ್ದೆ. ಬಟ್ ಅವ್ರೇನಂತ ನಾನು ಏನ್ ಸಾಕ್ಷಿ ಕೊಟ್ಟಿದ್ದೆ ಅದು ಪೂರ್ವಕವಾಗಿ ಆಪೋಸಿಟ್ ಆಗಿ ಅವ್ರಿಗೆ ಅವರೇ ಸಾಕ್ಷಿ ಕೊಟ್ಟು ಹಾಕೊಂಬಿಟ್ಟು ಅವರಲ್ಲಿ. ಏನ್ ಯಾವ ರೀತಿ ಸಾಕ್ಷಿ? ಸರ್, ನಾನಲ್ಲಿ ನಮ್ಮ ಮನೆಯವ್ರನ್ನ, ನಮ್ಮ ವೈಫ್ನ PSI ಕರ್ಕೊಂಡೋಗಿದ್ದಾರೆ ಅಂತ ಹೇಳ್ಬಿಟ್ಟು ನಾನು CD ಕೊಟ್ಟಿದ್ದೀನಿ ಎಲ್ಲ, ಮತ್ತೆ ನನಗೆ ಟಾರ್ಚರ್ ಕೊಟ್ಟಿದ್ದಾರೆ ಅಂತೆಲ್ಲ ಕಂಪ್ಲೇಂಟ್ ಮಾಡಿದ್ದೀನಿ. ಬಟ್ ಇವರು ಯಾರನ್ನೇ ಒಂದು CDR ತೆಗಿದಾಗಲಿ, ಮತ್ತು ನಾನು ಅಲ್ಲಿ ಏನು ನಮ್ಮ ವೈಫ್ನ ಕರ್ಕೊಂಡೋಗಿದ್ದಾರೆ ಅಂತ ಹೇಳಿದ್ದೀನಿ, ಅದನ್ನ ಯಾರನ್ನ ಇವರು ಊರಿಗೆ ಬಂದು ಅಕ್ಕಪಕ್ಕದ ಮನೆ ಇರ್ತೀವಿ, ಯಾರನ್ನೂ ಎಂಕ್ವೈರಿ ಮಾಡಿಲ್ಲ, ಯಾರನ್ನ ಕರೆಸಿಲ್ಲ. ಮತ್ತು ಅವರು ಏನು PSIನ ಸೇಫ್ ಮಾಡೋಕ್ಕೋಸ್ಕರ ಇವರು ಕುಮಾರ್ ಅನ್ನೋ ಕ್ಯಾರೆಕ್ಟರ್ ಇವರೇ ಸೃಷ್ಟಿ ಮಾಡಿದ್ದಾರೆ ಅಲ್ಲಿ. ಕುಮಾರ್ ಅನ್ನೋರು ಅವ್ರದ್ದು ನಿಮ್ಮ ಹತ್ರ ಆಡಿಯೋ, ನಿಮ್ಮ ಜೊತೆ ಮಾತಾಡಿರೋ ಆಡಿಯೋವನ್ನು ನಾವು ಕೇಳಿಸ್ಕೊಂಡ್ವಿ. ಅದರಲ್ಲಿ ಖಾಲಿ ಆಳೆಗೆ ಸೈನ್ ಮಾಡಿಸ್ಕೊಳ್ತಾರೆ. ಯಾರು ಒತ್ತಡ, ಏನಾಯ್ತು? ಆ ಸ್ಪೆಸಿಫಿಕ್ ಆಗಿ ಯಾರಿಗೆ ಕರ್ಕೊಂಡೋಗಿ ಆ ಥರ ಖಾಲಿ ಆಳೆಗೆ ಸೈನ್ ಮಾಡಿಸ್ಕೊಂಡಿದ್ದಾರೆ ನಿಮಗಿರೋ ಮಾಹಿತಿ ಪ್ರಕಾರ? ಅವ್ರು ಎಲ್ಲರಿಗೂ ಕರ್ಕೊಂಡೋಗಿದ್ದಾರೆ. ಪರ್ಟಿಕ್ಯುಲರ್ ಕಿರಣ್ ರೆಡ್ಡಿಗೂ ಸಹಿತ ನೋಟಿಸ್ ಇಶ್ಯೂ ಮಾಡಿದ್ದಾರೆ. 5ನೇ ತಾರೀಕು ನೋಟಿಸ್ ಇಶ್ಯೂ ಮಾಡಿದ್ದಾರೆ. 9ನೇ ತಾರೀಕು ನಾನು ಎಂಕ್ವೈರಿ ಮಾಡಿದ್ದೀನಿ ಅಂತ DVSP ಹೇಳ್ತಾರೆ. ಅದ್ರಲ್ಲಿ ನೋಡಿದ್ರೆ DVSP ಅವರು 5ನೇ ತಾರೀಕೆ ಸೈನ್ ಮಾಡಿದ್ದಾರೆ ನನ್ನ ಸಮ್ಮುಖದಲ್ಲಿ ಅಂತೇಳಿ. 5ನೇ ತಾರೀಕೆ ನೋಟಿಸ್ ಕೊಟ್ಟು 5ನೇ ತಾರೀಕೆ ಇವರು ಸೈನ್ ಮಾಡಿದ್ದಾರೆ. 9ನೇ ತಾರೀಕು ಯಾರಿಗೆ ಇವರು ಎಂಕ್ವೈರಿ ಮಾಡಿದ್ರು DVSP. ಈಗ ವಾಟ್ ನೆಕ್ಸ್ಟ್? ಈಗ DSP ಕೊಟ್ಟಿರುವಂಥ ರಿಪೋರ್ಟ್ ನಮ್ಮ ಬಳಿ ಇರೋದ್ರಿಂದ ನೋಡಿದ್ರೆ ಎಲ್ಲ ಒಂದು ಕಡೆ ಆ ಥರದ ಘಟನೆಗಳಾಗಿಲ್ಲ, ಸಾಕ್ಷಿಗಳಿಲ್ಲ ಅನ್ನೋದು ಪ್ರಮುಖ ಉಲ್ಲೇಖವನ್ನು ಮಾಡ್ತಾರೆ. ವಾಟ್ ನೆಕ್ಸ್ಟ್? ಏನು ನಿಮ್ಮ ಹೋರಾಟ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ? ಇಷ್ಟಕ್ಕೆ ಕೈ ಬಿಡ್ತೀರಾ? ಇಲ್ಲ, ನಾನು ಇದನ್ನ ಯಾವುದೇ ಕಾರಣ ಕೈ ಬಿಡಲ್ಲ. ನನಗೆ ಭಾರತ ಸಂವಿಧಾನದ ಮೇಲೆ ಮತ್ತು ಕಾನೂನು ಮೇಲೆ ತುಂಬ ನಂಬಿಕೆ ಇದೆ, ಅಪಾರದ ಗೌರವನೂ ಇದೆ. ನ್ಯಾಯಾಲಯದ ಮೇಲೆ ನಾನು ನ್ಯಾಯಾಂಗ ಹೋರಾಟ ಮಾಡ್ತೀನಿ. ನನಗೆ ನನ್ನ ಪ್ರಾಪರ್ಟಿನ ನಾನು ದುಡಿದು ಭಾಳ ಕಷ್ಟದಿಂದ ಸಂಪಾದನೆ ಮಾಡಿದ್ದೀನಿ, ಅದನ್ನ ಬಿಟ್ಕೊಡಕ್ಕೆ ನಾನು ರೆಡಿ ಇಲ್ಲ. ಅದು ಯಾವ ಹಂತಕ್ಕೆ ಹೋದ್ರೂ ಕಾನೂನು ರೀತಿ ಹೋರಾಟ ನಾನು ಮಾಡ್ತೀನಿ. ವಾಪಸ್ ಬರ್ತೀನಿ ಕಾರ್ತಿಕ್, ನಿಮ್ಮ ಜೊತೆ ಮಾತಾಡ್ತೀವಿ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.